ಡಾಕ್ಟರ್ ಶಿವರಾಜ್ ಕುಮಾರ್, ಲಾರ್ಡ್ ಶ್ರೀನಿ. ಗೋಸ್ಟ್ ಆದಮೇಲೆ ಇವರಿಬ್ರು ಕಾಂಬೋದಲ್ಲಿ ಮತ್ತೊಂದು ಮೂವಿ ನೋಡಬೇಕು ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ. ಇವರಿಬ್ರು ಕಾಂಬೋದಲ್ಲಿ ಬರ್ತಿರೋ ಮತ್ತೊಂದು ಮೂವಿ A4 ಆನಂದ್. ಈ ಮೂವಿಲಿರೋ ಸ್ಟೋರಿ ಜಪಾನೀಸ್ ನೋವಲ್ ಬೇಸ್ಡ್ ಆಗಿದೆ. ಶ್ರೀನಿ ಮೂವಿ ಅಂದಿದ ತಕ್ಷಣ ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇರುತ್ತೆ ಅಂತ. ಆದರೆ ಈ ಸತಿ ಇವರು ಕಂಫರ್ಟ್ ಝೋನ್ ಬಿಟ್ಟು ಒಂದು ಫೀಲ್ ಗುಡ್ ಕ್ಲಾಸಿಕಲ್ ಮೂವಿ ತೆಗೆಯೋದಕ್ಕೆ ಹೋಗ್ತಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಜೊತೆ. ಜುಲೈ 12 ಶಿವಣ್ಣನ ಬರ್ತಡೇ. ಇವ್ರ ಬರ್ತಡೇಗೆ ಇವ್ರ ಮೂವಿ ಲೈನಪ್ಸು ಯಾವ ರೀತಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತು. ಇವ್ರು ಸೆಲೆಕ್ಟ್ ಮಾಡೋ ಸ್ಕ್ರಿಪ್ಟ್ ಯಾವ ರೀತಿ ಇರುತ್ತೆ ಅಂದರೆ, ನ್ಯೂ ಕಮರ್ಸಿಂದ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ವರೆಗೂ ಎಲ್ಲ ಸ್ಕ್ರಿಪ್ಟ್ ಇವ್ರು ಸೆಲೆಕ್ಟ್ ಮಾಡಿರ್ತಾರೆ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ವಿಷನ್ ಇರುತ್ತೆ, ಒಂದು ಒಳ್ಳೆ ಐಡಿಯಾ ಜೊತೆ ಬಂದಿರ್ತಾರೆ. ಅವರು ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅಂದರೆ ಒಂದು ಹೊಸ ಡೈರೆಕ್ಟರ್ ಉಟ್ಕೊತಾರೆ, ಒಂದು ಹೊಸ ಟೀಮ್ ಉಟ್ಕೊಳುತ್ತೆ. ಆಗ ಕನ್ನಡಕ್ಕೆ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ತಾರೆ. ಈ ಥರ ಎಕ್ಸಾಂಪಲ್ಸ್ ನಮ್ಗೆ ತುಂಬ ಸಿಗುತ್ತೆ. ಶಿವರಾಜ್ ಕುಮಾರ್ ಅವರು ಇವ್ರು ಸ್ಟಾರ್ಡಮ್ ಯೋಚನೆ ಮಾಡಿದಿರ ಮೊದಲಿಂದಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಜನ ಹೀರೋಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಮೂವಿ ಬ್ಲಾಕ್ ಬಸ್ಟರ್ ಆಯ್ತು ಅಂದ್ರೆ ಸ್ಟಾರ್ಡಮ್ ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿ ಆ ಮೂವಿಗೆ ತುಂಬಾ ವರ್ಷಗಳು ವರ್ಕ್ ಮಾಡ್ತಾರೆ. ಆದ್ರೂ ಅವರು ಅವ್ರ ಸ್ಟಾರ್ಡಮ್ ನ ಕಾಪಾಡ್ಕೊಂಡ್ ಬರೋದಕ್ಕಾಗಿರಲ್ಲ. ಶಿವರಾಜ್ ಕುಮಾರ್ ಇವ್ರ ಕೆರಿಯರ್ ಅಲ್ಲಿ ಈ ತರ ತುಂಬಾ ಹೀರೋಸ್ ನಾವು ನೋಡಿದಿರಿ. ಇವ್ರಿಗೆ ಕಾಂಪಿಟೇಟರ್ ಆಗಿದ್ದ ಹೀರೋಸ್ ಈಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದಾರೆ. ಇವರು ಹೊಸ ಟೀಮು ಹೊಸಬ್ರಿಗೆ ಚಾನ್ಸ್ ಕೊಟ್ಟರು. ಇವ್ರ ಸ್ಟಾರ್ಡಮ್ ನ ಈಗಲೂ ಅದೇ ರೀತಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಜುಲೈ 12 ಶಿವಣ್ಣನ ಬರ್ತಡೇ. ಆ ದಿನ ಶಿವಣ್ಣನ ಮೂವಿ ಲೈನಪ್ಸು ನೋಡೋದೇ ಒಂಥರ ಖುಷಿ. ಯಾಕಂದ್ರೆ ಅದರಲ್ಲಿ ಎಷ್ಟೋ ಥರ ಡೈರೆಕ್ಟರ್ಸು, ಎಷ್ಟೋ ಥರ ಟೆಕ್ನಿಷಿಯನ್ಸು, ಎಕ್ಸ್ಪಿರಿಮೆಂಟಲ್ ಮೂವೀಸು, ಡಿಫ್ರೆಂಟ್ ಜಾನರ್ ಮೂವೀಸು ಅವ್ರು ಸೆಲೆಕ್ಟ್ ಮಾಡಿದ ಮೂವಿ ಲಿಸ್ಟಲ್ಲಿ ಇವನ್ನೆಲ್ಲ ನಾವು ನೋಡ್ಬೋದು. ಅದೇ ಥರ ಇವ್ರ ಲಿಸ್ಟಲ್ಲಿರೋ ಒಂದು ಮೂವಿ A4 ಆನಂದ್. ಶಿವರಾಜ್ ಕುಮಾರ್ ಅವ್ರ ಬರ್ತಡೇಗೆ ಈ ಟೀಮ್ ಅವರು ಟೀಸರ್ ರಿಲೀಸ್ ಮಾಡ್ತಿದ್ದಾರೆ. ಅದ್ರ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ, ಫಸ್ಟ್ ಬೆಲ್ ಆನ್ ಜುಲೈ 12 ಅಂತ. ಈ ಟೀಸರು ಬೆಳಗ್ಗೆ 8 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇದು ಒಂದು ಸ್ಕೂಲ್ ಸಬ್ಜೆಕ್ಟ್ ಇರೋ ಮೂವಿ. ಶಿವರಾಜ್ ಕುಮಾರ್ ಅವರು ಇದರಲ್ಲಿ ಟೀಚರ್ ಆಗಿ ಕಾಣಿಸ್ಕೊಂತಿದ್ದಾರೆ. ಇದು ಶಿವರಾಜ್ ಕುಮಾರ್ ಅವ್ರ ಕೆರಿಯರ್ ಅಲ್ಲಿ ಮತ್ತೊಂದು ಐಕಾನಿಕ್ ಕ್ಯಾರೆಕ್ಟರ್ ಆಗುತ್ತಾ, ಕಾದ್ ನೋಡೋಣ. ಸ್ಕೂಲ್ ಅಂದಿದ ತಕ್ಷಣ ನಮಗೆ ತುಂಬಾ ಮೆಮೊರೀಸ್ ಇರುತ್ತೆ. 90s ಕಿಡ್ಸ್ ಇವ್ರ ಸ್ಕೂಲ್ ಲೈಫ್ ಯಾವ ರೀತಿ ಇತ್ತು ಅಂದ್ರೆ, ಅಲ್ಲಿ ಅವ್ರು ಆಡ್ತಾ ಇದ್ದಿದ್ದ ಆಟ, ಟೀಚರು ಮತ್ತೆ ಸ್ಟೂಡೆಂಟ್ಸು ಇವರಿಬ್ರು ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್, ಸ್ಕೂಲ್ಗೆ ಟ್ರಾವೆಲ್ ಮಾಡ್ತಾ ಇದ್ದಿದ್ದ ರೀತಿ, ಆಗಿನ ಟೀಚಿಂಗು, ಫ್ರೆಂಡ್ಸ್ ಗ್ರೂಪು, ಇದೇ ತರ ಇನ್ನೂ ಹಲವಾರು ಮೆಮೊರೀಸ್ ಇದೆ. ಆದರೆ ಈಗ 2K ಕಿಡ್ಸು ಇವ್ರ ಸ್ಕೂಲ್ ಲೈಫ್ ಯಾವ ರೀತಿ ಇದೆ ಅಂದ್ರೆ, ಈಗ ಇವರೆಲ್ಲ ಆಡೋ ಆಟ, ಇವ್ರಿಗೆ ಟೀಚ್ ಮಾಡೋ ರೀತಿ, ಇವರು ಫ್ರೆಂಡ್ಸ್ ಗ್ರೂಪು, ಇದೇ ತರ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆದ್ರೆ ಈ ಮೂವಿಲಿ ಶ್ರೀನಿ ಅವರು ಯಾವ ರೀತಿ ತೋರಿಸ್ತಾರೆ, ಲಾರ್ಡ್ ಶ್ರೀನಿ ಅಂದಿದ ತಕ್ಷಣ ಇವ್ರ ಡೈರೆಕ್ಷನ್ ಬಗ್ಗೆ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಇವ್ರದೇ ಆದ ಒಂದು ವಿಷನ್ ಇದೆ. ಇವ್ರ ವಿಷನ್ ಯಾವ ರೀತಿ ಇದೆ ಅಂತ ನಮ್ಗೆ ಜುಲೈ 12 ಟೀಸರ್ ನೋಡಿದಾಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಬಂದಿದೆ ಅಂತ. ಈ ತರ ಮೂವೀಸ್ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇದು 100% ಒಂದು ಫೀಲ್ ಗುಡ್ ಮೂವಿ ಆಗುತ್ತೆ. ಯಾಕಂದ್ರೆ ಇದ್ರ ಪೋಸ್ಟರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಯಾರೆಲ್ಲ ಈ ಟೀಸರ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಶಿವಣ್ಣ ಅವ್ರು ಯಾವ ಮೂವಿಗೆ ನೀವು ಕಾಯ್ತಾ ಇದ್ದೀರಾ ಅದು ಕಮೆಂಟಲ್ಲಿ ತಿಳಿಸಿ. ಇದೇ ತರ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.